ಕುಂಭರಾಶಿಯ ಮಿತ್ರರಿಗೆಲ್ಲರಿಗೂ ಶುಭ ಹಾರೈಕೆಗಳು. 2026ರ ಏಪ್ರಿಲ್ 30ರವರೆಗಿನ ಈ ಕಾಲಘಟ್ಟವು ಪ್ರಮುಖವಾಗಿ ನಿಮ್ಮ ಜಾತಕದ ದ್ವಿತೀಯ ಭಾವದ ಮೇಲೆ ಕೇಂದ್ರೀಕೃತವಾಗಿದೆ. ಇದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧನ, ವಾಣಿ ಮತ್ತು ಕುಟುಂಬದ ಸ್ಥಾನವೆಂದು ಗುರುತಿಸಲಾಗುತ್ತದೆ. ನಿಮ್ಮ ಲಗ್ನಾಧಿಪತಿ ಹಾಗೂ 12ನೇ ಮನೆಯ ಒಡೆಯನಾದ ಶನಿಯು ಈಗ ಇಲ್ಲೇ ಸಂಚರಿಸುತ್ತಿದ್ದಾನೆ. ಏಪ್ರಿಲ್ 12ರಂದು ಶನಿದೇವನು ತನ್ನ ಮೌಢ್ಯ ಸ್ಥಿತಿಯಿಂದ ಹೊರಬಂದು ಉದಯಿಸಿದ್ದಾನೆ. ಈಗ ಆತ ಪೂರ್ಣ ಪ್ರಮಾಣದ ಶಕ್ತಿಯೊಂದಿಗೆ ನೆಲೆಸಿದ್ದಾನೆ. ಅಸ್ತಂಗತ ಸ್ಥಿತಿಯಲ್ಲಿದ್ದ ಶಕ್ತಿಯಿಲ್ಲದೇ ಇದ್ದ ಶನಿಯು ಈಗ ಉದಯಿಸಿರುವುದರಿಂದ ಅತ್ಯಂತ ಬಲಶಾಲಿಯಾಗಿದ್ದಾನೆ. ಲಗ್ನಾಧಿಪತಿಯ ಈ ಉದಯವು ಬಹಳ ಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಆರ್ಥಿಕ ಮುಗ್ಗಟ್ಟಿನ ಎಲ್ಲ ವಿಘ್ನಗಳನ್ನು ಪೂರ್ಣವಾಗಿ ನಿರ್ಮೂಲನೆ ಮಾಡಿದೆ. ನಗದು ಹರಿವು ಮತ್ತು ಹಣದ ಬರುವಿಕೆಯು ಇನ್ನು ಮುಂದೆ ಯಾವುದೇ ದೊಡ್ಡ ಅಡೆತಡೆಗಳಿಲ್ಲದೆ ಖಂಡಿತವಾಗಿಯೂ ನಿಮ್ಮನ್ನು ತಲುಪಲಿದೆ. ಆದರೂ ಶನಿಯು ನಿಮ್ಮ ವ್ಯಯಸ್ಥಾನವಾದ 12ನೇ ಮನೆಯನ್ನು ಆಳುತ್ತಾನೆ ಎನ್ನುವ ಜ್ಯೋತಿಷ್ಯದ ಸತ್ಯವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕು. ಇದರ ಪರಿಣಾಮವಾಗಿ ಕುಟುಂಬ ಹಾಗೂ ಮನೆಗೆ ಸಂಬಂಧಿಸಿದ ಕೆಲವು ಅನಿರೀಕ್ಷಿತ ವೆಚ್ಚಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಧನಾಗಮನವು ವೃದ್ಧಿಯಾದರೂ ಖರ್ಚು ಮಾಡುವ ವೇಗವೂ ಅಷ್ಟೇ ಸಮನಾಗಿರುತ್ತದೆ. ಈ ಧನಸ್ಥಾನದಲ್ಲಿ ಶನಿ ಒಬ್ಬನೇ ವಾಸವಾಗಿಲ್ಲ. ಗ್ರಹಗಳ ಅಧಿಪತಿ ಹಾಗೂ ನಿಮ್ಮ 10ನೇ ಮನೆ ಅಥವಾ ವೃತ್ತಿಮನೆಯ ಅಧಿಪತಿಯಾದ ಮಂಗಳನು ಆತನ ಜೊತೆಗಿದ್ದಾನೆ. ಲಗ್ನದಲ್ಲಿ ಮಂಗಳ ಮತ್ತು ರಾಹು ಸೃಷ್ಟಿಸಿದ್ದ ಕಠಿಣ ಅಂಗಾರಕ ಯೋಗವು ಈಗ ಕೊನೆಗೊಂಡಿದ್ದು ನಿಮ್ಮ ದೈಹಿಕ ಯಾತನೆಗಳನ್ನು ಕಡಿಮೆ ಮಾಡಲಿದೆ. ಆದರೂ ಮಂಗಳನು ಈಗ ಸಂಪತ್ತಿನ ಮನೆಗೆ ಪ್ರವೇಶ ಪಡೆದಿದ್ದಾನೆ. ಧನಸ್ಥಾನದಲ್ಲಿ ನಿಮ್ಮ ವೃತ್ತಿಮನೆಯ ಅಧಿಪತಿಯ ಉಪಸ್ಥಿತಿಯು ಈ ಅವಧಿಯಲ್ಲಿ ಹಣ ಗಳಿಸುವ ನಿಮ್ಮ ಹಾದಿಯು ತುಂಬಾ ಆಕ್ರಮಣಕಾರಿಯಾಗಿ ಇರಲಿದೆ ಎಂಬುದನ್ನು ಖಚಿತಪಡಿಸುತ್ತದೆ. ಆದರೆ ಶನಿ ಮತ್ತು ಮಂಗಳ ಸ್ವಾಭಾವಿಕವಾಗಿ ಬದ್ಧವೈರಿಗಳು ಎಂಬುದನ್ನು ಮರೆಯಬೇಡಿ. ಶನಿಯು ಕೆಲಸದಲ್ಲಿ ತಾಳ್ಮೆ ಮತ್ತು ಉಳಿತಾಯವನ್ನು ಬಯಸಿದರೆ, ಮಂಗಳವು ಅತಿಯಾದ ಆತುರ, ಉಗ್ರತೆ ಮತ್ತು ಕೋಪವನ್ನು ಪ್ರತಿನಿಧಿಸುತ್ತದೆ. ಸಂಪತ್ತಿನ ಮನೆಯಲ್ಲಿ ಈ ಎರಡು ಕಠಿಣ ಗ್ರಹಗಳ ಸಂಯೋಜನವು ಕುಟುಂಬದ ಮಟ್ಟದಲ್ಲಿ ಭಿನ್ನಾಭಿಪ್ರಾಯಗಳು, ಅಹಂಕಾರದ ಮುಖಾಮುಖಿ ಮತ್ತು ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ದೊಡ್ಡ ಜಗಳಗಳನ್ನು ಉಂಟುಮಾಡಬಹುದು. ಬುಧಗ್ರಹವು ಈ ಪರಿಸ್ಥಿತಿಯನ್ನು ಇನ್ನೂ ಜಟಿಲಗೊಳಿಸುತ್ತಿದೆ. ಬುಧನು ಈಗ ನಿಮ್ಮ ಲಗ್ನದಿಂದ ಸ್ಥಳಾಂತರಗೊಂಡು ಈ 2ನೇ ಮನೆಯಲ್ಲಿ ತನ್ನ ನೀಚ ಅಂದರೆ ದುರ್ಬಲ ಸ್ಥಿತಿಯಲ್ಲಿ ಸಂಚರಿಸುತ್ತಿದ್ದಾನೆ. ಬುಧವು ನಿಮ್ಮ 8ನೇ ಮನೆಯ ಅಧಿಪತಿ ಮತ್ತು ಪ್ರಮುಖವಾಗಿ ಮಾತಿನ ಜವಾಬ್ದಾರಿ ಹೊತ್ತ ಗ್ರಹ. ಮಾತಿನ ಮನೆಯಲ್ಲಿ ಬಲಹೀನ ಬುಧ ಹಾಗೂ ಕೆರಳಿದ ಮಂಗಳನ ಈ ಸಂಯೋಗವು ನಿಮ್ಮ ಭಾಷೆಯನ್ನು ಅತ್ಯಂತ ಕಠೋರ, ಅಧಿಕಾರಯುತ ಮತ್ತು ಗರ್ವದಂತೆ ಮಾಡಬಹುದು. ನೀವು ನಿಮ್ಮ ಜೀವನ ಸಂಗಾತಿ, ಕುಟುಂಬದವರು ಮತ್ತು ವ್ಯಾಪಾರ ಪಾಲುದಾರರ ಮೇಲೆ ನಿಮ್ಮ ಷರತ್ತುಗಳನ್ನು ಹೇರಲು ಹವಣಿಸಬಹುದು ಮತ್ತು ಯಾವುದೇ ಘನ ಕಾರಣವಿಲ್ಲದೆ ಸಣ್ಣ ವಿಷಯಗಳಿಗೂ ಅವರನ್ನು ಶಂಕಿಸುವ ಸಾಧ್ಯತೆಯಿದೆ. ಈ ಅಹಂಕಾರದ ಮಾತುಗಳು ಮತ್ತು ಸಂಶಯಾಸ್ಪದ ಪ್ರವೃತ್ತಿಯು ನಿಮ್ಮ ಆತ್ಮೀಯ ಸಂಬಂಧಗಳಲ್ಲಿ ಗಂಭೀರ ಘರ್ಷಣೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಈ 15 ದಿನಗಳಲ್ಲಿ ನಿಮ್ಮ ವಾಣಿಯ ಮೇಲೆ ವಿಶೇಷ ನಿಯಂತ್ರಣವಿರಲಿ. ನಿಮ್ಮ ಕೋಪ ಮತ್ತು ಮಾತನ್ನು ಹತೋಟಿದಲ್ಲಿಡದಿದ್ದರೆ ಕುಟುಂಬದ ಸಂತೋಷ ಹಾಳಾಗುವುದಲ್ಲದೆ ಬರಲಿರುವ ಆರ್ಥಿಕ ಅವಕಾಶಗಳನ್ನು ಕಳೆದುಕೊಳ್ಳುವ ಭೀತಿಯೂ ಇರುತ್ತದೆ. ನಿಮ್ಮ 3ನೇ ಮನೆಯಲ್ಲಿ ಮತ್ತೊಂದು ಅತ್ಯಂತ ಶಕ್ತಿಶಾಲಿ ಮತ್ತು ಧನಾತ್ಮಕ ಗ್ರಹದ ಸ್ಥಾನವಿದೆ. ಏಪ್ರಿಲ್ 14ರಿಂದ ನಿಮ್ಮ 7ನೇ ಅಧಿಪತಿಯಾದ ಸೂರ್ಯನು ಮೇಷರಾಶಿಯಲ್ಲಿ ಉಚ್ಚಸ್ಥಾನಕ್ಕೇರಿದ್ದಾನೆ. 3ನೇ ಮನೆಯು ನಿಮ್ಮ ಪರಾಕ್ರಮ, ಪ್ರಯತ್ನ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತದೆ. ಸೂರ್ಯನು ಎಲ್ಲಾ ಗ್ರಹಗಳಿಗೂ ರಾಜ. ನಿಮ್ಮ ಶೌರ್ಯದ ಮನೆಯಲ್ಲಿ ಉಚ್ಚಸ್ಥಿತಿಯಲ್ಲಿರುವ ರಾಜನ ಉಪಸ್ಥಿತಿಯು ನಿಮಗೆ ಅಭೂತಪೂರ್ವ ಆತ್ಮವಿಶ್ವಾಸವನ್ನು ನೀಡುತ್ತಿದ್ದು, ಇದು ಯಾವುದೇ ಉನ್ನತ ಮಟ್ಟದ ಪೈಪೋಟಿಯನ್ನು ಯಶಸ್ವಿಯಾಗಿ ಗೆಲ್ಲಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಸರ್ಕಾರಿ ಇಲಾಖೆಗಳಲ್ಲಿ ಅಥವಾ ಹಿರಿಯರ ಅಧಿಕಾರಿಗಳ ಬಳಿ ಬಾಕಿ ಇದ್ದ ಎಲ್ಲಾ ಕಾರ್ಯಗಳು ಈಗ ಪೂರ್ಣಗೊಳ್ಳುವ ಹಂತಕ್ಕೆ ಬರಲಿವೆ. 7ನೇ ಮನೆಯ ಮಡೆಯನಾಗಿ ಉಚ್ಚ ಸೂರ್ಯನು ನಿಮ್ಮ ಜೀವನ ಸಂಗಾತಿಗೆ ಒಂದು ವರವಾಗಿದ್ದಾನೆ. ಈ ಬದಲಾವಣೆಯು ವೃತ್ತಿಯಲ್ಲಿ ಗಮನಾರ್ಹ ಏಳಿಗೆ, ಬಡ್ತಿಗಳು ಮತ್ತು ಉತ್ತಮ ಕೆಲಸದ ವಾತಾವರಣವನ್ನು ತರುತ್ತದೆ. ಇಲ್ಲಿಂದ ಸೂರ್ಯನ ನೇರ 7ನೇ ದೃಷ್ಟಿ ನಿಮ್ಮ 9ನೇ ಮನೆಯಾದ ಅದೃಷ್ಟದ ಸ್ಥಾನದ ಮೇಲೆ ಬೀಳುತ್ತಿದೆ. ಭಾಗ್ಯಸ್ಥಾನದ ಮೇಲಿರುವ ಈ ಉಚ್ಚ ಸೂರ್ಯನ ದೃಷ್ಟಿಯು ನಿಮ್ಮ ಅದೃಷ್ಟದ ಅಂಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದೆ. ವಿಶೇಷವಾಗಿ ನೀವು ಪೊಲೀಸ್, ಮಿಲಿಟರಿ, ವಿದ್ಯುತ್ ಇಲಾಖೆ ಅಥವಾ ಯಾವುದೇ ತಾಂತ್ರಿಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಈ ಸಮಯ ಅತ್ಯಂತ ಯಶಸ್ಸನ್ನು ನೀಡಲಿದೆ. ಇದಲ್ಲದೆ ಮಾರ್ಕೆಟಿಂಗ್, ಮಾಧ್ಯಮ ಮತ್ತು ನೆಟ್ವರ್ಕಿಂಗ್ನಲ್ಲಿ ತೊಡಗಿರುವವರಿಗೆ ಇದು ಗಮನಾರ್ಹ ಬೆಳವಣಿಗೆಯ ಕಾಲ. ಸೂರ್ಯನ ರಾಶಿ ಬದಲಾವಣೆಯು ಖಾರ ಮಾಸದ ಅಶುಭ ಕಾಲವನ್ನು ಅಂತ್ಯಗೊಳಿಸಿದೆ. ಅಂದರೆ ಮನೆಯಲ್ಲಿ ಎಲ್ಲಾ ಶುಭ ಕಾರ್ಯಗಳನ್ನು ಈಗ ಪ್ರಾರಂಭಿಸಬಹುದು.
ಆದರೆ ಉದ್ಯೋಗದ ವಿಷಯದಲ್ಲಿ ನೀವು ವಿಶೇಷ ಎಚ್ಚರಿಕೆ ವಹಿಸಬೇಕು. 10ನೇ ಮನೆಯ ಅಧಿಪತಿ ಮಂಗಳನು ಧನಸ್ಥಾನದಲ್ಲಿದ್ದು ಉದಯಿಸುತ್ತಿರುವ ಶನಿಯೊಂದಿಗೆ ಸೇರಿರುವುದರಿಂದ ನಿಮ್ಮಲ್ಲಿ ಅವಿವೇಕದ ಅಹಂಕಾರ ಮೂಡಬಹುದು. ಉಚ್ಚ ಸೂರ್ಯನ ಪ್ರಭಾವದಿಂದಾಗಿ ನೀವು ಕಠಿಣ ಪರಿಶ್ರಮವನ್ನು ತಪ್ಪಿಸಿ ಅಧಿಕಾರ ಅಥವಾ ಆಕ್ರಮಣಶೀಲತೆಯ ಮೂಲಕ ಕೆಲಸ ಮುಗಿಸಲು ನೋಡಬಹುದು. ಇದು ಸಹೋದ್ಯೋಗಿಗಳಿಂದ ಬಲವಾದ ವಿರೋಧಕ್ಕೆ ಕಾರಣವಾಗಬಹುದು. ನನ್ನ ಸ್ಪಷ್ಟ ಸಲಹೆಯೆಂದರೆ ನಿಮ್ಮ ಬಾಸ್ ಮತ್ತು ಹಿರಿಯರ ಸೂಚನೆಗಳನ್ನು ಶಾಂತಿಯಿಂದ ಆಲಿಸಿ ಮತ್ತು ಅವರೊಂದಿಗೆ ವಾದ ಮಾಡಬೇಡಿ. ಈ ದಿನಗಳಲ್ಲಿ ಯಾವುದೇ ವರ್ಗಾವಣೆ ಅರ್ಜಿ ಸಲ್ಲಿಸುವುದು ಅಥವಾ ಮುಖ್ಯ ಫೈಲ್ಗಳನ್ನು ಮುಂದಕ್ಕೆ ಕಳುಹಿಸುವುದು ಬೇಡ. ಬುದ್ಧಿವಂತಿಕೆಯಿಂದ ಸಂವಹನ ನಡೆಸಿ ನಿಮ್ಮ ಹಣಕಾಸನ್ನು ಸುರಕ್ಷಿತವಾಗಿಡಿ. ಏಪ್ರಿಲ್ 19 ಈ ವರ್ಷದ ಅತಿದೊಡ್ಡ ಗ್ರಹಗಳ ಬದಲಾವಣೆಗಳಲ್ಲಿ ಒಂದಾಗಿದೆ. ಈ ದಿನ ನಿಮ್ಮ ಸುಖಸ್ಥಾನ ಅಂದರೆ 4ನೇ ಮನೆ ಅಂದರೆ ಸಂತೋಷ, ಮಾತ ಮತ್ತು ಮನೆಯ ಸ್ಥಳ ಹಾಗೂ 9ನೇ ಮನೆಯಾದ ಭಾಗ್ಯದ ಅಧಿಪತಿಯು ತನ್ನದೇ ರಾಶಿಯಾದ ವೃಷಭಕ್ಕೆ ಪ್ರವೇಶಿಸಿ 4ನೇ ಮನೆಯಲ್ಲಿ ನೆಲೆಸಲಿದ್ದಾನೆ. ಜ್ಯೋತಿಷ್ಯದ ನಿಯಮದಂತೆ ಒಂದು ಗ್ರಹವು ತನ್ನದೇ ರಾಶಿಯಲ್ಲಿ ಕೇಂದ್ರ ಸ್ಥಾನದಲ್ಲಿ ಕುಳಿತಾಗ ಮಹಾಪುರುಷ ಯೋಗವು ಸೃಷ್ಟಿಯಾಗುತ್ತದೆ. ಶುಕ್ರನ ಈ ವಿಶೇಷ ಸಂಚಾರದಿಂದಾಗಿ ಏಪ್ರಿಲ್ 19ರಿಂದ ನಿಮ್ಮ ಜಾತಕದಲ್ಲಿ ಮಾಲವ್ಯ ರಾಜ್ಯಯೋಗವು ನಿರ್ಮಾಣವಾಗಲಿದೆ. ಶುಕ್ರನು ವೈಭವ, ಐಶ್ವರ್ಯ ಮತ್ತು ಸಮೃದ್ಧಿಯ ಕಾರಕ ಹಾಗೂ ಶನಿಯ ಆತ್ಮೀಯ ಮಿತ್ರ. ಚತುರ್ಥ ಭಾವದಲ್ಲಿ ತನ್ನದೇ ರಾಶಿಯಲ್ಲಿ ಸ್ಥಾನ ಪಡೆದರೆ ನಿಮ್ಮ ಅದೃಷ್ಟವು ಸಂಪೂರ್ಣವಾಗಿ ಜಾಗೃತವಾಗುತ್ತದೆ. ಈ ಶುಭ ಶಕ್ತಿಯು ಅಪಾರ ಸಂಪತ್ತನ್ನು ಸೃಷ್ಟಿಸುವ ಶಕ್ತಿ ಹೊಂದಿದ್ದು ಹಿಂದಿನ ಎಲ್ಲ ಆರ್ಥಿಕ ಮುಗ್ಗಟ್ಟುಗಳನ್ನು ನೀಗಿಸಿ ಸ್ಥಿರತೆ ನೀಡಲಿದೆ. ಏಪ್ರಿಲ್ 19ರ ನಂತರದ ಅವಧಿಯು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು, ಹೊಸ ಆಸ್ತಿ ಕೊಳ್ಳಲು ಅಥವಾ ಮನೆಗೆ ಹೊಸ ವಾಹನ ಮತ್ತು ಐಶ್ವರ್ಯ ವಸ್ತುಗಳನ್ನು ಸೇರಿಸಲು ಉತ್ತಮ ಸಮಯ. ಈ ವೇಳೆ ಮನೆಯ ಧಾರ್ಮಿಕ ಕಾರ್ಯಕ್ರಮಗಳು ಯಾವುದೇ ಅಡೆತಡೆಗಳಿಲ್ಲದೆ ನಡೆಯಲಿವೆ. ನಿಮ್ಮ ತಾಯಿಯ ಆರೋಗ್ಯದ ಸಮಸ್ಯೆಗಳಿದ್ದರೆ ಈಗ ಸುಧಾರಣೆ ಕಾಣಲಿದೆ. 9ನೇ ಮನೆಯ ಒಡೆಯನಾಗಿ ಶುಕ್ರನು ಹೊಸ ವೃತ್ತಿ ಅವಕಾಶಗಳನ್ನು ನೀಡುತ್ತಾನೆ ಮತ್ತು ಸ್ಥಗಿತಗೊಂಡ ಯೋಜನೆಗಳ ಬಾಗಿಲುಗಳು ತೆರೆಯಲು ಪ್ರಾರಂಭಿಸಲಿವೆ. ಇಲ್ಲಿಂದ ಶುಕ್ರನ 7ನೇ ದೃಷ್ಟಿಯಿಂದ 10ನೇ ಮನೆಯನ್ನು ನೋಡುವುದರಿಂದ ಕೆಲಸದ ಒತ್ತಡ ಮತ್ತು ವಿರೋಧಗಳು ಶಾಂತವಾಗಲಿವೆ. ನೀವು ಉತ್ತಮ ಜೀವನ ಶೈಲಿಯತ್ತ ಹೆಚ್ಚು ಒಲವು ತೋರಿಸುತ್ತೀರಿ. ವಿಶಾಲವಾದ ಗ್ರಹಗತಿಗಳ ಹಿನ್ನೆಲೆಯಲ್ಲಿ ನಿಮ್ಮ ದೈನಂದಿನ ಜೀವನದ ಮೇಲಿನ ಪರಿಣಾಮವನ್ನು ಅರಿಯುವುದು ಮುಖ್ಯ. ಇದರಿಂದ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಏಪ್ರಿಲ್ 19 ಮತ್ತು 20ರಂದು ಚಂದ್ರನ ಸ್ಥಿತಿಯಿಂದಾಗಿ ಸ್ವಲ್ಪ ಮಾನಸಿಕ ಅಶಾಂತಿ, ಆಯಾಸ ಅಥವಾ ಚಿಂತೆ ಉಂಟಾಗಬಹುದು. ಈ 2 ದಿನಗಳಲ್ಲಿ ನಿಮ್ಮ ಗಮನವು ವಿನಾಕಾರಣ ನಕಾರಾತ್ಮಕ ಆಲೋಚನೆಗಳ ಕಡೆಗೆ ತಿರುಗಬಹುದು. ಈ ಗೊಂದಲವನ್ನು ಶಾಂತಗೊಳಿಸಲು ಧ್ಯಾನ ಮತ್ತು ಶಿವನ ಪೂಜೆ ಮಾಡಬೇಕು. ಏಪ್ರಿಲ್ 21ರಿಂದ 23ರ ಅವಧಿಯು ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಅತ್ಯಂತ ಶುಭ ದಿನಗಳು. ಗುರುವಿನ ದೃಷ್ಟಿ 5ನೇ ಮನೆಯ ಮೇಲಿರುವುದರಿಂದ ನೀವು ಹೆಚ್ಚು ಏಕಾಗ್ರತೆ ಮತ್ತು ಜವಾಬ್ದಾರಿ ಹೊಂದುತ್ತೀರಿ. ಆದರೆ ರಾಹುವಿನ ದೃಷ್ಟಿಯಿಂದಾಗಿ ಮನಸ್ಸು ಪ್ರಣಯದಂತಹ ಗೊಂದಲಗಳಿಗೆ ಸೆಳೆಯಲ್ಪಡಬಹುದು. ಆದರೂ 21ರಿಂದ 23ರ ನಡುವೆ ಪ್ರಮುಖ ಸಂದರ್ಶನ ಅಥವಾ ಪರೀಕ್ಷೆಯಿದ್ದರೆ ಯಶಸ್ಸು ನಿಶ್ಚಿತ. ಗುರುವಿನ ದೃಷ್ಟಿ 11ನೇ ಮನೆಯಲ್ಲಿರುವುದರಿಂದ ಶಿಕ್ಷಕ ವೃತ್ತಿ ಮತ್ತು ಸಂಘ ಸಂಸ್ಥೆಗಳಲ್ಲಿರುವವರಿಗೆ ಲಾಭ ಸಿಗಲಿದೆ. ಇದಕ್ಕೆ ವಿರುದ್ಧವಾಗಿ ಏಪ್ರಿಲ್ 24 ಮತ್ತು 25ರಂದು ಜಾಗರೂಕರಾಗಿರಿ. 2ನೇ ಮನೆಯ ಶನಿ ಮತ್ತು ಮಂಗಳನ ಪ್ರಭಾವ ನಿಮ್ಮ ಮಾತಿನ ಮೇಲೆ ಹೆಚ್ಚಿರುತ್ತದೆ. ನೀವು ಅತ್ಯಂತ ತಾಳ್ಮೆಯಿಂದ ಇರಬೇಕು. ಕುಟುಂಬದವರಾಗಲಿ ಅಥವಾ ಕಚೇರಿಯ ಬಾಸ್ ಆಗಲಿ ಯಾರೊಂದಿಗೂ ಜಗಳಕ್ಕೆ ಹೋಗಬೇಡಿ. ಕೋಪದಲ್ಲಿ ಆಡುವ ಕಠಿಣ ಮಾತು ನಿಮ್ಮ ಯೋಜನೆಗಳನ್ನು ಹಾಳು ಮಾಡಬಹುದು. ಏಪ್ರಿಲ್ 26 ಮತ್ತು 27ರಂದು ಸಂಬಂಧಗಳಲ್ಲಿ ಸಾಮರಸ್ಯ ಮರಳಲಿದೆ. 7ನೇ ಮನೆಯ ಕೇತುವಿನಿಂದ ದಾಂಪತ್ಯದಲ್ಲಿ ಉಂಟಾಗಿದ್ದ ಅತೃಪ್ತಿಯು ಕಡಿಮೆಯಾಗಿ ಪರಿಹಾರ ನೀಡುತ್ತದೆ. ಸಂಗಾತಿ ಮತ್ತು ಪಾಲುದಾರರ ನಡುವೆ ಸಮನ್ವಯ ಸುಧಾರಿಸಿ ಹಳೆಯ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತವೆ. ಆದರೆ ಏಪ್ರಿಲ್ 21 ಮತ್ತು 23ರ ನಡುವೆ ಪ್ರಮುಖ ಸಂದರ್ಶನ ಅಥವಾ ಪರೀಕ್ಷೆಯಿದ್ದರೆ ಯಶಸ್ಸು ನಿಶ್ಚಿತ. ಗುರುವಿನ ದೃಷ್ಟಿ 11ನೇ ಮನೆಯಲ್ಲಿರುವುದರಿಂದ ಶಿಕ್ಷಕ ವೃತ್ತಿ ಮತ್ತು ಸಂಘ ಸಂಸ್ಥೆಗಳಲ್ಲಿರುವವರಿಗೆ ಲಾಭ ಸಿಗಲಿದೆ. ಇದಕ್ಕೆ ವಿರುದ್ಧವಾಗಿ ಏಪ್ರಿಲ್ 24 ಮತ್ತು 25ರಂದು ಜಾಗರೂಕರಾಗಿರಿ. 2ನೇ ಮನೆಯ ಶನಿ ಮತ್ತು ಮಂಗಳನ ಪ್ರಭಾವ ನಿಮ್ಮ ಮಾತಿನ ಮೇಲೆ ಹೆಚ್ಚಿರುತ್ತದೆ. ನೀವು ಅತ್ಯಂತ ತಾಳ್ಮೆಯಿಂದ ಇರಬೇಕು. ಕುಟುಂಬದವರಾಗಲಿ ಅಥವಾ ಕಚೇರಿಯ ಬಾಸ್ ಆಗಲಿ ಯಾರೊಂದಿಗೂ ಜಗಳಕ್ಕೆ ಹೋಗಬೇಡಿ. ಕೋಪದಲ್ಲಿ ಆಡುವ ಕಠಿಣ ಮಾತು ನಿಮ್ಮ ಯೋಜನೆಗಳನ್ನು ಹಾಳು ಮಾಡಬಹುದು. ಏಪ್ರಿಲ್ 26 ಮತ್ತು 27ರಂದು ಸಂಬಂಧಗಳಲ್ಲಿ ಸಾಮರಸ್ಯ ಮರಳಲಿದೆ. 7ನೇ ಮನೆಯ ಕೇತುವಿನಿಂದ ದಾಂಪತ್ಯದಲ್ಲಿ ಉಂಟಾಗಿದ್ದ ಅತೃಪ್ತಿಯು ಕಡಿಮೆಯಾಗಿ ಪರಿಹಾರ ನೀಡುತ್ತದೆ.
ಸಂಗಾತಿ ಮತ್ತು ಪಾಲುದಾರರ ನಡುವೆ ಸಮನ್ವಯ ಸುಧಾರಿಸಿ ಹಳೆಯ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತವೆ. ಆದರೆ ಏಪ್ರಿಲ್ 21 ಮತ್ತು 23ರ ನಡುವೆ ಪ್ರಮುಖ ಸಂದರ್ಶನ ಅಥವಾ ಪರೀಕ್ಷೆ ಇದ್ದರೆ ಯಶಸ್ಸು ನಿಶ್ಚಿತ. ಗುರುವಿನ ದೃಷ್ಟಿ 11ನೇ ಮನೆಯಲ್ಲಿರುವುದರಿಂದ ಶಿಕ್ಷಕ ವೃತ್ತಿ ಮತ್ತು ಸಂಘ ಸಂಸ್ಥೆಗಳಲ್ಲಿರುವವರಿಗೆ ಲಾಭ ಸಿಗಲಿದೆ. ಈ ಕಾಲದಲ್ಲಿ ನಕಾರಾತ್ಮಕತೆಯನ್ನು ತಗ್ಗಿಸಲು ಮತ್ತು ಮಾಲವ್ಯ ಯೋಗದ ಲಾಭ ಪಡೆಯಲು ಕೆಲವು ಪರಿಹಾರಗಳು ಇಲ್ಲಿವೆ. ಮೊದಲನೆಯದಾಗಿ, ಶನಿ ಮತ್ತು ಮಂಗಳನ ಸಂಘರ್ಷ ಶಾಂತಗೊಳಿಸಲು ನಿತ್ಯ ಹನುಮಾನ್ ಚಾಲೀಸ ಪಠಿಸಿ ಮತ್ತು ಮಂಗಳವಾರ ಆಂಜನೇಯನಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ. ಎರಡನೆಯದಾಗಿ, ಏಪ್ರಿಲ್ 19, 20ರ ಮಾನಸಿಕ ಒತ್ತಡ ನಿವಾರಿಸಲು ಶಿವಲಿಂಗಕ್ಕೆ ಹಸಿ ಹಾಲಿನ ಅಭಿಷೇಕ ಮಾಡಿ ಓಂ ನಮಃ ಶಿವಾಯ ಜಪಿಸಿ. ಮೂರನೆಯದಾಗಿ, ಬುಧನ ದೋಷ ನಿವಾರಣೆಗೆ ಬುಧನ ಮಂತ್ರವನ್ನು ಜಪಿಸಿ ಮತ್ತು ಹಸುಗಳಿಗೆ ಹಸಿರು ಮೇವು ನೀಡಿ ಹಾಗೂ ಪಕ್ಷಿಗಳಿಗೆ ಆಹಾರ, ನೀರು ಇರಿಸಿ. ನಾಲ್ಕನೆಯದಾಗಿ, ಶನಿದೇವರ ಕೃಪೆಗಾಗಿ ಶನಿ ಮಂತ್ರವನ್ನು 108 ಬಾರಿ ಪಠಿಸಿ. ಕೊನೆಯದಾಗಿ, ಶುಕ್ರನ ಮಾಲವ್ಯ ಯೋಗದ ಫಲ ಪಡೆಯಲು ಸ್ತ್ರೀಯರನ್ನು ಗೌರವಿಸಿ ಮತ್ತು ಶುಕ್ರವಾರ ಹೆಣ್ಣು ಮಕ್ಕಳಿಗೆ ಆಹಾರ ನೀಡಿ. ಸ್ತ್ರೀಯರನ್ನು ಅವಮಾನಿಸಿದರೆ ಯೋಗದ ಫಲ ಸಿಗದು. ಶುಕ್ರವಾರ ತುಳಸಿ ಗಿಡಕ್ಕೆ ಸ್ವಲ್ಪ ಹಾಲು ಮಿಶ್ರಿತ ನೀರನ್ನು ಅರ್ಪಿಸಿ, ಆದರೆ ಗಿಡ ಒಣಗದಂತೆ ನೋಡಿಕೊಳ್ಳಿ. 9ನೇ ಮನೆಯ ಶಕ್ತಿಗಾಗಿ ನಿಯಮಿತವಾಗಿ ಶಿವನಾಮ ಸ್ಮರಣೆ ಮಾಡಿ.